ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2026ನೇ ಇಸವಿಯಲ್ಲಿ ಬರುವಂತಹ ಆಗಸ್ಟ್ 9ನೇ ತಾರೀಕು ಆಚರಣೆ ಮಾಡುತ್ತಿರುವ ಕಾಮಿಕ ಏಕಾದಶಿ ಯಾವ ದಿನ ಬಂದಿದೆ, ಕಾಮಿಕ ಏಕಾದಶಿ ತಿಥಿಯು ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಪೂಜಾ ಶುಭ ಮುಹೂರ್ತಗಳು ಯಾವುವು ಹಾಗೂ ಪೂಜಾ ವಿಧಾನವೇಗೆ, ಈ ಏಕಾದಶಿಯ ದಿನದಂದು ಯಾವ ನಿಯಮಗಳನ್ನು ಅನುಸರಿಸಬೇಕು ಮತ್ತು ಕಾಮಿಕ ಏಕಾದಶಿಯ ಆಚರಣೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ. ಹಿಂದೂ ಧರ್ಮದಲ್ಲಿ ಏಕಾದಶಿ ವ್ರತಕ್ಕೆ ಬಹಳ ಮಹತ್ವವಿದೆ. ಪ್ರತಿ ತಿಂಗಳು 2 ಏಕಾದಶಿಗಳಿದ್ದು ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದ ಮಹತ್ವವಿದೆ. ಏಕಾದಶಿ ದಿನವನ್ನು ಭಗವಾನ್ ವಿಷ್ಣುವಿಗೆ ಸಮರ್ಪಿಸಲಾಗಿದೆ. ಈ ದಿನ ಭಗವಾನ್ ವಿಷ್ಣುವನ್ನು ಪೂಜಿಸಲಾಗುತ್ತದೆ ಮತ್ತು ಉಪವಾಸ ವ್ರತವನ್ನು ಮಾಡಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ದಿನ ಉಪವಾಸವನ್ನು ಆಚರಿಸುವುದರಿಂದ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಮತ್ತು ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆಯೂ ಕೂಡ ಇದೆ. ಸ್ನೇಹಿತರೆ, ಆಗಸ್ಟ್ 9, 2026 ಭಾನುವಾರದಂದು ಕಾಮಿಕ ಏಕಾದಶಿಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಏಕಾದಶಿಗಳಲ್ಲಿ ಒಂದಾಗಿದೆ. ಈ ಏಕಾದಶಿಯು ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಕೆಲವು ಪಂಚಾಂಗಗಳ ಪ್ರಕಾರ ಶ್ರಾವಣ ಮಾಸದಲ್ಲಿ ಆಚರಣೆ ಮಾಡುತ್ತೇವೆ. ಚಾತುರ್ಮಾಸ ಅವಧಿಯಲ್ಲಿ ಬರುವಂತಹ ಮೊದಲ ಏಕಾದಶಿ ಆಗಿರುವುದರಿಂದ ಇದರ ಮಹತ್ವ ಹೆಚ್ಚಾಗಿದೆ. ಏಕಾದಶಿ ತಿಥಿಯು ಪ್ರಾರಂಭವಾಗುವುದು ಆಗಸ್ಟ್ 8ನೇ ತಾರೀಕು 2026 ಮಧ್ಯಾಹ್ನ 1:59 ಪ್ರಾರಂಭವಾಗುತ್ತದೆ. ಏಕಾದಶಿ ತಿಥಿಯು ಮುಕ್ತಾಯಗೊಳ್ಳುವುದು ಆಗಸ್ಟ್ 9, 2026 ಬೆಳಿಗ್ಗೆ 11:04 ಮುಕ್ತಾಯಗೊಳ್ಳುತ್ತದೆ. ಏಕಾದಶಿಯ ಪಾರಣಿ ಸಮಯವೆಂದರೆ ಅಂದರೆ ಉಪವಾಸವನ್ನು ಮುರಿಯುವ ಸಮಯ ಯಾವುದು ಎಂದರೆ ಆಗಸ್ಟ್ 10ನೇ ತಾರೀಕು 2026 ಬೆಳಿಗ್ಗೆ 5:38 ಪ್ರಾರಂಭವಾಗಿ 8:37 ಕಾಲಾವಕಾಶವಿರುತ್ತದೆ. ಕಾಮಿಕ ಏಕಾದಶಿಯ ಮಹತ್ವವೆಂದರೆ ಶ್ರೀ ಮಹಾವಿಷ್ಣುವಿನ ಅವತಾರವನ್ನು ಪೂಜೆ ಮಾಡುತ್ತೇವೆ. ಶ್ರೀಧರ ರೂಪದಲ್ಲಿ ವಿಶೇಷವಾಗಿ ಆರಾಧಿಸಲಾಗುತ್ತದೆ. ಕಾಮಿಕ ಏಕಾದಶಿಯ ವ್ರತದ ಫಲಗಳು ಯಾವುವು ಎಂದರೆ ಪಾಪನಾಶಕ ವ್ರತ. ಭಕ್ತಿಯಿಂದ ಉಪವಾಸ ಮತ್ತು ಪೂಜೆ ಮಾಡುವುದರಿಂದ ತಿಳಿದೋ ತಿಳಿಯದೋ ಮಾಡಿದ ಪಾಪಗಳು ನಿವಾರಣೆಯಾಗುತ್ತದೆ. ಮೋಕ್ಷ ಪ್ರಾಪ್ತಿ. ಈ ವ್ರತವನ್ನು ಶ್ರದ್ಧೆಯಿಂದ ಆಚರಿಸುವವರಿಗೆ ವೈಕುಂಠ ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣಗಳಲ್ಲಿ ಕೂಡ ಉಲ್ಲೇಖಿಸಲಾಗಿದೆ. ಈ ಏಕಾದಶಿಯನ್ನು ಆಚರಣೆ ಮಾಡುವುದರಿಂದ ಪಿತೃದೋಷ ನಿವಾರಣೆಯಾಗುತ್ತದೆ. ಪೂರ್ವಜರ ಆಶೀರ್ವಾದ ದೊರೆಯುತ್ತದೆ. ಪಿತೃದೋಷಗಳು ನಿವಾರಣೆಯಾಗುತ್ತದೆ. ಕಾಮಿಕ ಏಕಾದಶಿಯ ದಿನದಂದು ತುಳಸಿ ದಳಗಳಿಂದ ಪೂಜೆ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ. ಪುರಾಣಗಳ ಪ್ರಕಾರ ಶ್ರೀ ಮಹಾವಿಷ್ಣು ಅವರಿಗೆ ಚಿನ್ನ ರತ್ನಗಳಿಗಿಂತ ತುಳಸಿ ಅರ್ಪಣೆ ಹೆಚ್ಚು ಪ್ರಿಯವಾಗುತ್ತದೆ. ಏಕಾದಶಿಯ ದಿನದಂದು ತ್ಯಜಿಸಬೇಕಾದಂತಹ ಕಾರ್ಯಗಳಿವು. ಅಕ್ಕಿ ಹಾಗೂ ಧಾನ್ಯ ಆಹಾರವನ್ನು ಸೇವನೆ ಮಾಡಬಾರದು. ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸೇವಿಸಬಾರದು. ಸುಳ್ಳು, ಕೋಪ ಮತ್ತು ಕಲಹಗಳನ್ನು ತಪ್ಪಿಸಿ ಅನಾಚಾರ ಕಾರ್ಯಗಳನ್ನು ಮಾಡಬೇಡಿ. ಕಾಮಿಕ ಏಕಾದಶಿಯ ವ್ರತಕಥೆ. ದ್ವಾಪರ ಯುಗದಲ್ಲಿ ಧರ್ಮರಾಜ ಯುಧಿಷ್ಠಿರ ಅವರಿಗೆ ಶ್ರೀಕೃಷ್ಣ ಕಾಮಿಕ ಏಕಾದಶಿಯ ಮಹಿಮೆಯನ್ನು ವಿವರಿಸುತ್ತಾರೆ. ಒಮ್ಮೆ ಒಬ್ಬ ವ್ಯಕ್ತಿ ಬ್ರಾಹ್ಮಣನ ಹತ್ಯೆ ಮಾಡಿ ಬ್ರಹ್ಮಹತ್ಯಾ ದೋಷಕ್ಕೆ ಒಳಗಾಗುತ್ತಾನೆ. ತನ್ನ ಪಾಪಗಳಿಂದ ಮುಕ್ತಿ ಪಡೆಯಲು ಮುನಿಗಳ ಸಲಹೆಯಂತೆ ಕಾಮಿಕ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಆಚರಣೆ ಮಾಡುತ್ತಾನೆ. ಅವನ ಭಕ್ತಿಗೆ ಮೆಚ್ಚಿದ ಶ್ರೀ ಮಹಾವಿಷ್ಣುವು ಪ್ರತ್ಯಕ್ಷನಾಗಿ ಅವನ ಪಾಪಗಳನ್ನು ಕ್ಷಮಿಸಿ ಮುಕ್ತಿ ನೀಡುತ್ತಾನೆ ಎಂಬ ಕಥೆ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಕಾಮಿಕ ಏಕಾದಶಿಯ ಸಾರಾಂಶವೆಂದರೆ ಕಾಮಿಕ ಏಕಾದಶಿಯು ಭಕ್ತಿ, ಉಪವಾಸ ಮತ್ತು ವಿಷ್ಣು ಆರಾಧನೆಯ ಮೂಲಕ ಪುಣ್ಯ ದೊರೆಯುತ್ತದೆ. ಶಾಂತಿ ಹಾಗೂ ಆಧ್ಯಾತ್ಮಿಕ ಉನ್ನತಿಯನ್ನು ನೀಡುವ ಮಹತ್ವದ ವ್ರತವಾಗಿದೆ. ಈ ದಿನ ತುಳಸಿ ಅರ್ಚನೆ, ವಿಷ್ಣು ಸಹಸ್ರನಾಮ ಮತ್ತು ದೀಪಾರಾಧನೆ ಮಾಡಿದರೆ ವಿಶೇಷ ಫಲ ಪ್ರಾಪ್ತಿಯಾಗುತ್ತದೆ. ಗಂಗೆ ಅಥವಾ ಯಾವುದೇ ಪವಿತ್ರ ತೀರ್ಥಗಳಲ್ಲಿ ಸ್ನಾನ ಮಾಡುವುದರಿಂದ ಸಿಗುವಷ್ಟೇ ಪುಣ್ಯ ಫಲವು ಈ ಒಂದು ದಿನದ ಉಪವಾಸದಿಂದ ಸಿಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಅಷ್ಟೇ ಅಲ್ಲದೆ ಈ ದಿನ ಭಕ್ತಿಯಿಂದ ಉಪವಾಸವಿದ್ದು ಪೂಜೆ ಮಾಡುವುದರಿಂದ ತಿಳಿದೋ ತಿಳಿಯದೋ ಮಾಡಿದಂತಹ ಯಾವುದೇ ಮಹಾಪಾಪಗಳು, ಬ್ರಹ್ಮಹತ್ಯೆ, ಶಿಶುಹತ್ಯೆಯಂತಹ ಪಾಪಗಳು ಸಹ ನಿವಾರಣೆಯಾಗುತ್ತವೆ. ಏಕಾದಶಿ ಪೂಜಾ ವಿಧಾನ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಮನೆಯನ್ನು ಶುಚಿಗೊಳಿಸಿ ಸ್ನಾನವನ್ನು ಮಾಡಿಕೊಳ್ಳಬೇಕು. ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು. ವಿಷ್ಣುವಿನ ಪೂಜೆಗಾಗಿ ಪೀಠವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಪೀಠದಲ್ಲಿ ರಂಗೋಲಿಯನ್ನು ಹಾಕಿ ಶುಚಿಗೊಳಿಸಬೇಕು. ಪೂಜೆಯ ಸ್ಥಳದಲ್ಲಿ ಕುಳಿತು ಓಂ ನಮೋ ನಾರಾಯಣ ಎಂಬ ಮಂತ್ರವನ್ನು ಜಪಿಸುತ್ತಾ ಉಪವಾಸವನ್ನು ಕಟ್ಟುನಿಟ್ಟಾಗಿ ಆಚರಿಸುವ ಸಂಕಲ್ಪ ವ್ರತವನ್ನು ಮಾಡಿಕೊಳ್ಳಬೇಕು.
ತುಳಸಿ ಪೂಜೆ ಮಾಡುವ ವಿಧಾನ. ಭಗವಾನ್ ವಿಷ್ಣುವಿಗೆ ತುಳಸಿ ಎಲೆಗಳು ಅತ್ಯಂತ ಪ್ರಿಯ. ಮುಂಜಾನೆ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ ಪೂಜಿಸಿ ನಂತರವೇ ಪೂಜೆಗೆ ತುಳಸಿ ದಳಗಳನ್ನು ತೆಗೆಯಿರಿ. ಏಕಾದಶಿಯ ದಿನ ತುಳಸಿ ಎಲೆಗಳನ್ನು ಕೀಳಬಾರದು. ಇಂದಿನ ದಿನವೇ ಮುರಿದಿಟ್ಟುಕೊಂಡು ತುಳಸಿಯನ್ನು ಬಳಸಬೇಕು. ವಿಷ್ಣು ದೇವರ ಫೋಟೋ ಅಥವಾ ಮೂರ್ತಿಯ ಮುಂದೆ ದೀಪಗಳನ್ನು ಹಚ್ಚಬೇಕು. ಫೋಟೋಗೆ ಚಂದನ, ಹಳದಿ, ಹೂ ಮತ್ತು ತುಳಸಿ ದಳಗಳನ್ನು ಅರ್ಪಿಸಬೇಕು. ವಿಷ್ಣು ದೇವರ ಫೋಟೋಗೆ ಅರಿಶಿನ, ಕುಂಕುಮ, ಗಂಧ ಮತ್ತು ಹಳದಿ ಹೂಗಳನ್ನು ಅರ್ಪಣೆ ಮಾಡಬೇಕು. ಶ್ರೀ ವಿಷ್ಣು ಅಥವಾ ಶ್ರೀ ಕೃಷ್ಣ ಮೂರ್ತಿಗಳಿಗೆ ಪಂಚಾಮೃತ ಅಭಿಷೇಕ, ಶುದ್ಧ ಗಂಗಾಜಲ ಅಭಿಷೇಕವನ್ನು ಮಾಡಬೇಕು. ಮಂತ್ರ ಜಪ. ದಿನವಿಡೀ ಈ ಮಂತ್ರಗಳನ್ನು ಜಪಿಸುವುದು ಅತ್ಯಂತ ಶುಭಕರ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಥವಾ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಎಂಬ ಮಂತ್ರವನ್ನು ಜಪಿಸಬೇಕು. ಹಾಗೂ ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಮಂತ್ರಗಳನ್ನು ಪಠನೆ ಮಾಡುತ್ತಿರಬೇಕು. ನೈವೇದ್ಯಕ್ಕೆ ಹಣ್ಣುಗಳು, ಹಾಲು ಅಥವಾ ತುಪ್ಪದಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಅರ್ಪಣೆ ಮಾಡಬೇಕು. ನಂತರ ದ್ವಾದಶಿ ದಿನದಂದು ಪಾರಣಿ ಸಮಯ ಪಾರಾಯಣವನ್ನು ಮುಕ್ತಾಯಗೊಳಿಸಬೇಕು. ಕಾಮಿಕಾ ಏಕಾದಶಿ ವ್ರತಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಒಮ್ಮೆ ಧರ್ಮರಾಜ ಯುಧಿಷ್ಠಿರನು ಶ್ರೀಕೃಷ್ಣನನ್ನು ಕೇಳಿದನು, ಹೇ ಭಗವಂತ, ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯ ಮಹತ್ವವೇನು? ಆ ದಿನದ ವ್ರತದ ಫಲವೇನು ಎಂದು ಕೇಳಿದನು. ಆಗ ಶ್ರೀಕೃಷ್ಣನು ಹೀಗೆ ಹೇಳಿದನು, ಯುಧಿಷ್ಠಿರ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಕಾಮಿಕಾ ಏಕಾದಶಿ ಎಂದು ಕರೆಯುತ್ತಾರೆ. ಈ ವ್ರತವನ್ನು ಭಕ್ತಿಯಿಂದ ಆಚರಿಸುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಮತ್ತು ಶ್ರೀಹರಿಯ ಅನುಗ್ರಹ ದೊರೆಯುತ್ತದೆ. ಕಾಮಿಕಾ ಏಕಾದಶಿಯ ಕತೆ. ಒಂದು ಊರಿನಲ್ಲಿ ಒಬ್ಬ ಧರ್ಮನಿಷ್ಠ ಬ್ರಾಹ್ಮಣನು ವಾಸಿಸುತ್ತಿದ್ದನು. ಒಂದು ದಿನ ಅವನಿಂದ ತಿಳಿಯದೆ ಒಂದು ತಪ್ಪು ಸಂಭವಿಸಿತು. ಒಬ್ಬ ವ್ಯಕ್ತಿಯ ಮರಣಕ್ಕೆ ಕಾರಣನಾದನು. ಇದರಿಂದ ಅವನು ತುಂಬ ದುಃಖಗೊಂಡು ತನ್ನ ಪಾಪದಿಂದ ಮುಕ್ತಿ ಪಡೆಯುವ ಮಾರ್ಗವನ್ನು ಹುಡುಕುತ್ತಿದ್ದನು. ಅವನು ಒಬ್ಬ ಋಷಿಯ ಬಳಿ ಹೋಗಿ ತನ್ನ ದುಃಖವನ್ನು ಹೇಳಿದನು. ಆಗ ಋಷಿಗಳು ಹೇಳಿದರು, ಶ್ರಾವಣ ಕೃಷ್ಣ ಪಕ್ಷದ ಕಾಮಿಕಾ ಏಕಾದಶಿ ವ್ರತವನ್ನು ಶ್ರದ್ಧೆಯಿಂದ ಆಚರಿಸು. ಶ್ರೀ ವಿಷ್ಣುವಿನ ಪೂಜೆ ಮಾಡಿ ಉಪವಾಸದಿಂದ ಭಕ್ತಿಯನ್ನು ತೋರಿಸು. ಈ ವ್ರತದ ಮಹಿಮೆಯಿಂದ ನಿನ್ನ ಪಾಪಗಳು ದೂರವಾಗುತ್ತವೆ ಎಂದು ಹೇಳಿದರು. ಬ್ರಾಹ್ಮಣನು ಋಷಿಗಳ ಮಾತಿನಂತೆ ಕಾಮಿಕಾ ಏಕಾದಶಿ ವ್ರತವನ್ನು ಆಚರಿಸಿದನು. ಶ್ರೀ ಮಹಾವಿಷ್ಣುವಿಗೆ ತುಳಸಿ ದಳವನ್ನು ಅರ್ಪಿಸಿ ಭಕ್ತಿಯಿಂದ ಪೂಜೆ ಮಾಡಿದನು. ಅವನ ಮನಸ್ಸು ಶುದ್ಧವಾಯಿತು ಮತ್ತು ಶ್ರೀಹರಿಯ ಕೃಪೆಯಿಂದ ಅವನ ಎಲ್ಲ ಪಾಪಗಳು ನಿವಾರಣೆಯಾದವು. ಆದ್ದರಿಂದ ಕಾಮಿಕಾ ಏಕಾದಶಿ ವ್ರತವು ಪಾಪ ಪರಿಹಾರ, ಮನಃಶಾಂತಿ ಮತ್ತು ಭಗವಂತನ ಅನುಗ್ರಹವನ್ನು ನೀಡುತ್ತದೆ ಎಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ. ಕಾಮಿಕಾ ಏಕಾದಶಿಯ ವ್ರತದ ಮಹತ್ವವೆಂದರೆ ಶ್ರೀ ಮಹಾವಿಷ್ಣುವಿನ ಕೃಪೆ ದೊರೆಯುತ್ತದೆ. ಪಾಪಕರ್ಮಗಳ ನಿವಾರಣೆಗೆ ಸಹಾಯಕವೆಂದು ನಂಬಲಾಗಿದೆ. ಕುಟುಂಬದ ಸುಖ, ಶಾಂತಿ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥನೆ ಮಾಡಲಾಗುತ್ತದೆ. ಈ ದಿನದಂದು ಭಕ್ತಿ ಮತ್ತು ಆತ್ಮಶುದ್ಧಿಗೆ ಈ ವ್ರತವನ್ನು ಆಚರಣೆ ಮಾಡಬೇಕು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕಾಮಿಕಾ ಏಕಾದಶಿ ಆಚರಣೆ 2026ರಲ್ಲಿ ಯಾವ ದಿನ ಆಚರಣೆ ಮಾಡಬೇಕು, ಯಾವ ದಿನ ಬಂದಿದೆ, ಕಾಮಿಕಾ ಏಕಾದಶಿಯಲ್ಲಿ ಯಾವ ರೀತಿ ಉಪವಾಸವನ್ನು ಮಾಡಬೇಕು, ಕಾಮಿಕಾ ಏಕಾದಶಿ ತಿಥಿಯು ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಪೂಜಾ ಶುಭ ಮುಹೂರ್ತಗಳು ಯಾವುವು ಹಾಗೂ ಪೂಜಾ ವಿಧಾನವೇನು, ಈ ದಿನ ಯಾವ ನಿಯಮಗಳನ್ನು ಅನುಸರಿಸಬೇಕು ಮತ್ತು ಈ ಕಾಮಿಕಾ ಏಕಾದಶಿಯ ಆಚರಣೆಯ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಸಿದ್ದೇವೆ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.